ಗೈಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರಿಗೆ ಒಂದು ಕ್ವಶನ್ ಕೇಳಿ, ನಾನು ಅದ್ರ ಹಿಂದೆ ಮಾಡಿದ್ದು ಬ್ಯಾಂಗ್ಳೂರ್ ಸಿಟಿಗೆ, ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹೌಸ್ ಪ್ರಾಪರ್ಟಿ ಆಫ್ ಶ್ರೀ ಜಯಂತ್ ರೆಸಿಡೆಂಟ್, compute his income from house property for the assessment year 24-25. House 1, 2, 3, 4. How many houses are given? 4 houses. 4 ಮನೆಗಳು ಕೊಟ್ಟಿದ್ದಾರೆ. ಮುನ್ಸಿಪಲ್ ವ್ಯಾಲ್ಯೂ 4 ಮನೆದು, ಆನ್ಯುವಲ್ ರೆಂಟ್ 2 ಮನೆದು ಕೊಟ್ಟಿಲ್ಲ. ಅದರ ಅರ್ಥ ಏನಪ್ಪಾ? 2 ಮನೆದು ಆಕ್ಚುಯಲ್ ರೆಂಟ್ ಇಲ್ಲ. ಅದರ ಅರ್ಥ ಏನು? 2 ಮನೆನೂ ಅವನೇ ಸ್ವಂತಕ್ಕೆ ಅಂತ ಇದ್ದಾನೆ, ಸೆಲ್ಫ್ ಆಕ್ಯುಪೈಡ್. ಅರ್ಥ ಆಗ್ತಿದ್ಯಾ? ಹೌಸ್ 1, ಹೌಸ್ 2 ಬೋತ್ ಆರ್ ಸೆಲ್ಫ್ ಆಕ್ಯುಪೈಡ್. ಹೌಸ್ 3, 4 ಏನಾಗಿದೆಯೋ ಆಮೇಲೆ ನೋಡೋಣ. ಲೋಕಲ್ ಟ್ಯಾಕ್ಸಸ್ ಕೊಟ್ಟಿದ್ದಾನೆ, ರಿಪೇರ್ ಚಾರ್ಜಸ್, ಇನ್ಶೂರೆನ್ಸ್ ಪ್ರೀಮಿಯಂ. ರಿಪೇರ್ ಚಾರ್ಜಸ್ ಎಲ್ಲೂ ತಗೊಳ್ಳೋಗಿಲ್ಲ, ಇನ್ಶೂರೆನ್ಸ್ ಪ್ರೀಮಿಯಂ ಎಲ್ಲೂ ತಗೊಳ್ಳೋ ಹಾಗಿಲ್ಲ, ನಾನು ಹೇಳಿದ್ದೀನಿ. ಲೋಕಲ್ ಟ್ಯಾಕ್ಸಸ್ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸಸ್, ಓಕೆನಾ? ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ 3 ಮನೆಗೆ ಕೊಟ್ಟಿದ್ದಾನೆ. ಅನ್ರಿಯಲೈಸ್ ರೆಂಟ್ 3ನೇ ಮನೆಗೆ ಮಾತ್ರ ಇದೆ, ಬೇರೆ ಯಾವುದಕ್ಕೂ ಇಲ್ಲ. ವೇಕೆನ್ಸಿ ಪೀರಿಯಡ್ 3ನೇ ಮನೆಗೆ ಮಾತ್ರ ಇದೆ, ಬೇರೆ ಯಾವುದಕ್ಕೂ ಇಲ್ಲ. ಹೌಸ್ 1 and 2 ಆರ್ ಸೆಲ್ಫ್ ಆಕ್ಯುಪೈಡ್. ಹೌಸ್ 3 ಈಸ್ ಲೆಟ್ ಔಟ್ ಫಾರ್ ರೆಸಿಡೆನ್ಸ್. ಹೌಸ್ 4 ಈಸ್ ಲೆಟ್ ಔಟ್ ಫಾರ್ ಬಿಸ್ನೆಸ್. ಇನ್ ಕೇಸ್ ಆಫ್ 4th ಹೌಸ್ ದ ಟೆನೆಂಟ್ ಪೇಡ್ ದ ಲೋಕಲ್ ಟ್ಯಾಕ್ಸಸ್ ಅಂತ ಹೇಳಿದ್ದಾರೆ. ಈ ಪಾಯಿಂಟ್ ನಮ್ಮ ಹುಡುಗರು ಓದೋದೇ ಇಲ್ಲ, ಓದಂಗೆ ಅರ್ಧ ನಾಶನ ಆಗೋಗ್ಬಿಡ್ತಾರೆ. ದಯವಿಟ್ಟು ನಾಶ ಆಗಬೇಡಿ, ಆರಾಮಾಗಿರಿ, ಆಯ್ತಾ? ಈಗ ನಿಮ್ಗೆ ಒಂದು ರೂಲ್ ಹೇಳಿದೆ, ಏನದು ಅಂದ್ರೆ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಕೆನ್ ಕ್ಲೇಮ್ ಆಸ್ ಎ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಟು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಕೆನ್ ಟೇಕ್ ಇಟ್ ಆಸ್ ಎ ಎಕ್ಸೆಂಪ್ಷನ್. ಅರ್ಥ ಆಗ್ತಿದೆಯಾ? ಎಷ್ಟು ಮನೆ? 2 ಮನೆಯನ್ನ ಸೆಲ್ಫ್ ಆಕ್ಯುಪೈಡ್ ಅಂತ ಕ್ಲೇಮ್ ಮಾಡ್ಕೊಳ್ಬಹುದು. ಈ ಕ್ವಶನ್ ಅಲ್ಲಿ ಜಯಂತ್, ಯಾರನ್ನು? ಮಿಸ್ಟರ್ ಜಯಂತ್. He can take 2 house properties as a self-occupied. ಈಗ house 1 is self-occupied. Correct ಏನಪ್ಪಾ? Yes, sir. ಈಗ net annual value of 2 residential house properties can be taken as a nil. Net annual value is nil. But ಏನ್ ಡಿಡಕ್ಷನ್ ಕೊಡಬಹುದು? 24 ಅಲ್ಲಿ ಯಾವ ಡಿಡಕ್ಷನ್ ಕೊಡಬಹುದು? ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ಕೊಡಬಹುದು. ಕರೆಕ್ಟಾ? Yes or no? Yes, sir. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ ಹೇಳಿ? 11,800. ಇದನ್ನ ನಾವು 11,800 ಮೈನಸ್ ವ್ಯಾಲ್ಯೂನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 1 ಅಂತ ತಗೊಂಡು ಒಂದು ಆಗೋಯ್ತು. ಈಗ ಹೌಸ್ ನಂಬರ್ 2 ಕರೆಕ್ಟಾ? ಇದು ಕೂಡ ಏನಾಗಿದೆ? ಎಸ್ಒಪಿ. ಕರೆಕ್ಟಾ? ಎಸ್ಒಪಿ ನೆಟ್ ಆನ್ಯುಯಲ್ ವ್ಯಾಲ್ಯೂ ಈಸ್ ನಿಲ್. ಕರೆಕ್ಟ್ ಏನಪ್ಪಾ? ಇದಕ್ಕೆ ಡಿಡಕ್ಷನ್ ಕೊಡಬೇಕು. ಏನ್ ಕೊಡಬಹುದು? ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಆನ್ ಲೋನ್ ಕೊಡಬಹುದು. ಇದೆಯಾ ಏನಾದ್ರು? ಏನು ಇಲ್ಲ ಸರ್, ಏನು ಇಲ್ಲ ಸರ್. ಹಾಗಾದ್ರೆ ನಿಲ್. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 2 ನಿಲ್. 2 ಆಗೋಯ್ತು. ಓಕೆ. 3ನೇ ಹೌಸ್, ಹೌಸ್ ನಂಬರ್ 3 ಲೆಟ್ ಔಟ್ ಫಾರ್ ರೆಸಿಡೆನ್ಸ್. ಕರೆಕ್ಟ್ ಏನಪ್ಪಾ? ವಾಸಕ್ಕೆ ಅಂತ ಬಿಲ್ಡಿಂಗ್ ಕೊಟ್ಟವನೆ. ಈಗ ಇದಕ್ಕೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನ? ಎಷ್ಟು ಕೊಟ್ಟಿದ್ದಾನೆ? 2 lakhs ಕೊಟ್ಟಿದ್ದಾನೆ. ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನ? ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ ಸರ್. ಆಕ್ಚುಯಲ್ ರೆಂಟ್ ಕೊಟ್ಟಿದ್ದಾನ? ಎಷ್ಟು ಕೊಟ್ಟಿದ್ದಾನೆ? 3,20,000. ಅನ್ರಿಯಲೈಸ್ ರೆಂಟ್ ಇದೆಯಾ? 5,000. ಓದ್ಬೇಕು, ಓದಿದ್ರೆ ಗೊತ್ತಾಗುತ್ತೆ. ಇದೆ ಸರ್, 3,15,000. ಬೇರೆ ಏನು ಕೊಟ್ಟಿಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಫೇರ್ ರೆಂಟ್ ಇಲ್ಲ, ಎಂತದ್ದು ಇಲ್ಲ. ಆಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಯಾವ್ದ್ರಲ್ಲಿ? ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನೇ ನಾವು ತಗೊಳ್ತೀವಿ. ಕರೆಕ್ಟ್ ಏನಪ್ಪಾ? ಅದಲ್ದ ಹಾಗೆ ವೇಕೆನ್ಸಿ ಪೀರಿಯಡ್ ಇದೆಯಂತೆ. ವೇಕೆನ್ಸಿ ಪೀರಿಯಡ್ ರೆಂಟ್ ಎಷ್ಟು ತಿಂಗಳಿದೆ ಅಂತಪ್ಪ ನೋಡಿ. ವರ್ಷಕ್ಕೆ ಬಾಡಿಗೆ 3,20,000. ನೋಡಿ, ವರ್ಷಕ್ಕೆ ಬಾಡಿಗೆ ಎಷ್ಟಂತೆ? 2 ತಿಂಗಳಿಗೆ ಎಷ್ಟಾಗುತ್ತೆ? ಎಷ್ಟು ಬರುತ್ತೆ ಹೇಳಿ?
53,333. 53,333 ಮೈನಸ್ ಮಾಡೋದ್ಮೇಲೆ 2,61,667. 2,61,667 ಇದನ್ನ ಏನಂತ ಕರೆಯೋಣ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಓನರ್, ಲೋಕಲ್ ಟ್ಯಾಕ್ಸಸ್ ಅಂತ ಇದೆ ನೋಡಿ 40,000 ಎಷ್ಟಿದೆಯಪ್ಪ? 40,000. ಅಲ್ಲಿಗೆ 2,21,667 ನೆಟ್ ಆನ್ಯುವಲ್ ವ್ಯಾಲ್ಯೂ. ಡಿಡಕ್ಷನ್ ಅಂಡರ್ ಸೆಕ್ಷನ್ 24, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV. ಎಷ್ಟು ಬರುತ್ತಪ್ಪ? 221,667 ಅಲ್ಲಿ 30%. 66,500. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್ ಇದೆಯಲ್ಲಪ್ಪ 18,000 ಇದೆ. ಹೌದು ಸರ್, ಇದೆ. ಇವೆರಡನ್ನು ಟೋಟಲ್ ಮಾಡಿ ಮೈನಸ್ ಮಾಡಿ. $1,37,167. ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 3. ಈಗ ಇನ್ಕಮ್ ಫ್ರಮ್ ಹೌಸ್ ನಂಬರ್ 4 ನೋಡ. ಇದು ಲೆಟ್ ಔಟ್ ಬಿಸ್ನೆಸ್ಗೆ, ಯಾವ್ದಕ್ಕಾದ್ರೂ ಮಾಡ್ಕೊಳ್ಳಿ, ಲೆಟ್ ಔಟ್ ಬಿಸ್ನೆಸ್ಗಾದ್ರೂ ಮಾಡ್ಕೊಳ್ಳಿ, ಏನಕ್ಕಾದ್ರೂ ಮಾಡ್ಕೊಳ್ಳಿ, ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಇದರಲ್ಲೂ ಅಷ್ಟೇ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ 2,40,000. ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ 3,00,000. ಏನಾದ್ರೂ ಇದೆಯಾ? ಅನ್ರಿಯಲೈಸ್ ರೆಂಟ್ ಏನು ಇಲ್ಲ, ವೇಕೆನ್ಸಿ ಪೀರಿಯಡ್ ಇಲ್ಲ. ಇಲ್ಲ ಸರ್. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 3,00,000. 3 lakhs ಅನ್ನ ಏನಂತ ಕರೆಯೋಣ? Gross. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಅಥವಾ ಲೋಕಲ್ ಟ್ಯಾಕ್ಸಸ್ ಪೇಡ್ ಬೈ ದ ಓನರ್ 48,000. 45,000. 48,000. 2,52,000. ಇದನ್ನೇನಂತ ಕರೆಯೋಣ? Net annual. ನೆಟ್ ಆನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಎಷ್ಟು? 75,600. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್ ಇದೆಯಾ? ಇದೆ ಸರ್. 42. $1,34,400. ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 4. ಈಗ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡೋಣ. ಹೌಸ್ ನಂಬರ್ 1 -11,800, ಹೌಸ್ ನಂಬರ್ 2 nil, ಹೌಸ್ ನಂಬರ್ 3 1,37,167, ಹೌಸ್ ನಂಬರ್ 4 is 1,34,400. ಈಗ ಎರಡರಲ್ಲೂ ಇನ್ಕಮ್ ಬಂದಿದೆ, ಇದರಲ್ಲಿ ಮೈನಸ್ ಮಾಡಿ ತಗೊಂಡಿ. 2,59,767. This is what income from house property for Sir, ಇಲ್ಲಿ all the 4. in the case of 4,000 ಮುನ್ಸಿಪಲ್ ಟ್ಯಾಕ್ಸಸ್ ಕೊಟ್ಟಿಲ್ಲ. ಯಾರು ಕೊಟ್ಟಿರೋದು? ಟೆನೆಂಟ್ ಕೊಟ್ಟಿರೋದು. ಅದಕ್ಕೆ ಟೆನೆಂಟ್ ನೋಡಿ, ಅದಕ್ಕೆ ನಾನು ಹೇಳೋದು ಕ್ವಶನ್ ಓದ್ರಿ 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 ಅಂತ ಹೇಳ್ತೀನಿ. ಹೌದಾ? ಓದಲ್ಲ ನಮ್ಗೇನು? 90,000. $1,68,000. ಬೇಗ ಹೇಳೋ. $2,93,367. ನೋಡಿ, ಹೌಸ್ 4 ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾನೆ? ಇನ್ ಕೇಸ್ ಆಫ್ 4th ಹೌಸ್ ಟೆನೆಂಟ್ ಪೇಡ್ ದ ಲೋಕಲ್ ಟ್ಯಾಕ್ಸಸ್. ಟೆನೆಂಟ್ ಏನಾದ್ರೂ ಕೊಟ್ಟಿದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ನ ಮೈನಸ್ ಮಾಡೋದಿಲ್ಲ. by the owner ಅಂತ ಕೊಟ್ಟಿದ್ದಾರೆ. ಓನರ್ ಅಂತ ಕೊಟ್ಟಿದ್ರೆ ಮಾತ್ರನೇ ಮಾಡ್ತೀವಿ. ಏನು ಕೊಟ್ಟಿಲ್ಲ ಅಂದ್ರೆ ತಗೊಳ್ತೀವಿ.
ಟೆನೆಂಟ್ ಪೇ ಮಾಡಿದ್ದಾನೆ ಅಂದ್ರೆ ತಗೊಳಲ್ಲ. ಅರ್ಥ ಆಯ್ತಿದಮ್ಮ? ಇಷ್ಟು ಓಕೆನಾ?